ಆತ್ಮೀಯ ಸ್ನೇಹಿತರೆ, 2017ರಲ್ಲಿ ನಡೆದಿರ್ತಕ್ಕಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪತ್ರಿಕೆ 2 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿನ ಯಾವುದು ವರ್ಗ ಸಮೀಕರಣವಲ್ಲ? ಸ್ನೇಹಿತರಲ್ಲಿ, ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಮೊದಲೇ ಆಯ್ಕೆಯನ್ನು ನೋಡಿದಾಗ ಇದು a-b² ರೂಪದಲ್ಲಿ ಇರೋದ್ರಿಂದ ಇದನ್ನು ವಿಸ್ತರಿಸಿ ಬರೆದಾಗ ನಮಗೆ x² ಬರುತ್ತೆ. ಹಾಗಾಗಿ ಇದು ಕೂಡ ನಮಗೆ ವರ್ಗ ಸಮೀಕರಣ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ ನೋಡಿದ್ರೆ ಇಲ್ಲಿ ಇದನ್ನ ಗುಣಾಕಾರ ಮಾಡಿದ್ರೆ x × x² ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ, ಈ x ಮತ್ತು ಈ x ಅನ್ನ ಗುಣಾಕಾರ ಮಾಡಿದ್ರೆ ನಮಗೆ x² ಆಗುತ್ತೆ. ಅಂದ್ರೆ ಇಲ್ಲಿ LHS ಅಲ್ಲಿ x² ಮತ್ತು RHS ಅಲ್ಲಿ ಇರೋ x² ಕೂಡ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದರೆ ನಮಗೆ x² ಉಳಿಯೋದೇ ಇಲ್ಲ. ಹಾಗಾಗಿ ಇದು ವರ್ಗ ಸಮೀಕರಣ ಆಗಿರಲ್ಲ. ಅಂದ್ರೆ ಇಲ್ಲಿ ನಮಗೆ ಆಯ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ನೀವು ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಲೆಕ್ಕವನ್ನು ಪೂರ್ತಿಯಾಗಿ ಬಿಡಿಸ್ಬೋದು. ಇಲ್ಲಿ ನೋಡ್ರಿ, 2x × x ಅಂದ್ರೆ ಇಲ್ಲಿ 2x² ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ x² ಇದಲ್ಲ, ಇದು ಈ ಬಲಕ್ಕೆ ಬಂದ್ರೆ ಇದು -x² ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಇದು x² ಆಗುತ್ತೆ. ಅಂದ್ರೆ ಇದು ಕೂಡ ವರ್ಗ ಸಮೀಕರಣ. ನೆಕ್ಸ್ಟ್ ನಾವಿಲ್ಲಿ ಇದು a+b² ಅನ್ನು ನಾವು ವಿಸ್ತರಿಸಿ ಬರೆದ್ರೆ ಇದು x³ ಪ್ಲಸ್ 2³ ಅಂದ್ರೆ 8 ಆಗುತ್ತೆ. ಪ್ಲಸ್ ab ಅಂದ್ರೆ x × b, x × 2 ಅಂದ್ರೆ 2x ಇಂಟು ಬ್ರಾಕೆಟ್ x ಪ್ಲಸ್ 2 ಈಕ್ವಲ್ ಟು x³ - 4 ಆಗುತ್ತೆ. ಇಲ್ಲಿಗ ಈ x³ ಪ್ಲಸ್ 8 ಪ್ಲಸ್ 2 ಇಂಟು x 2x² ಪ್ಲಸ್ 4x, ಇದನ್ನ ಬಲಭಾಗಕ್ಕೆ ಇದನ್ನ ಎಡಭಾಗಕ್ಕೆ ತಗೊಂಡ್ಬಂದ್ರೆ -x³ ಪ್ಲಸ್ 4 ಈಕ್ವಲ್ ಟು 0 ಆಗಿರುತ್ತೆ. ಇಲ್ಲಿ x³ ಮತ್ತು x³ ಕ್ಯಾನ್ಸಲ್ ಆಗುತ್ತೆ, 0 ಆಗಿರುತ್ತೆ. ಅಂದ್ರೆ 2x² ಅನ್ನೋ ಟರ್ಮ್ ಉಳಿಯುತ್ತೆ. ಹಾಗಾಗಿ ಇದು ಕೂಡ ವರ್ಗ ಸಮೀಕರಣ ಆಗಿರುತ್ತೆ. ಸ್ನೇಹಿತರೆ, ನಾವು ಈ ಲೆಕ್ಕವನ್ನು ಪರೀಕ್ಷೆಯಲ್ಲಿ ಬಿಡಿಸುವಂತ ಸಂದರ್ಭದಲ್ಲಿ ನಮಗೆ ಆಯ್ಕೆ 2 ಇಲ್ಲಿ ನೇರವಾಗಿ ಸಿಕ್ಬಿಡುತ್ತೆ. ಹಾಗಾಗಿ ಕೆಳಗೆ ಬಿಡಿಸುವಂತ ಅವಶ್ಯಕತೆ ಇರೋದಿಲ್ಲ. ಬಟ್ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನ 4 ಆಪ್ಷನ್ ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಎರಡನೇ ಪ್ರಶ್ನೆ, ಒಂದು ಆಯತದ ಸುತ್ತಳತೆಯು 82 ಮೀಟರ್ ಮತ್ತು ವಿಸ್ತೀರ್ಣವು 400 ಮೀಟರ್² ಆಗಿದೆ. ಆಯತದ ಅಗಲವು ಅಂತ ಕೇಳಿದರೆ, ಸ್ನೇಹಿತರೆ, ಒಂದು ಆಯತದ ಸುತ್ತಳತೆ ಏನಾಗಿರುತ್ತಂದ್ರೆ 2 ಇಂಟು ಬ್ರಾಕೆಟ್ L ಪ್ಲಸ್ B ಆಗಿರ್ತೈತಿ. ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ನಮಗೆ? 82 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 2ರಿಂದ ನಾವು ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 2 4 2 1 ಅಂದ್ರೆ L ಪ್ಲಸ್ B ಈಕ್ವಲ್ ಟು 41 ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ವಿಸ್ತೀರ್ಣ ಅಂದ್ರೆ L ಇಂಟು B, ಉದ್ದ ಇಂಟು ಅಗಲ ಆಗುತ್ತೆ. ಅದು 400 ಅಂತ ಕೊಟ್ಟಿದ್ದಾರೆ. ಈಗ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಈಗ ಈ ಒಂದು ಸಂಖ್ಯೆನ ಇದನ್ನ ನಾವು 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರ್ಕೊಳ್ಳೋಣ. ಇದನ್ನ ಕೂಡಿದ್ರೆ 41 ಬರಬೇಕು. ಅಂತ 2 ಸಂಖ್ಯೆಗಳು ಯಾವ್ಯಾವಪ್ಪ ಅಂತಂದ್ರೆ 25 ಮತ್ತು 16. ಇವೆರಡನ್ನು ಕೂಡಿದ್ರೆ 41 ಬರುತ್ತೆ. ಗುಣಿಸಿದ್ರೆ ನಮಗೆ 400 ಬರುತ್ತೆ. ಅಂದ್ರೆ ಇದರಲ್ಲಿ ಒಂದು ಸಂಖ್ಯೆ ಉದ್ದ ಆದ್ರೆ ಇನ್ನೊಂದು ಸಂಖ್ಯೆ ಅಗಲ ಆಗಿರುತ್ತೆ. ಇಲ್ಲಿ ನಮಗೆ 25 ಇದೆ, 16 ಇದೆ. ಸ್ನೇಹಿತರೆ, ಇಲ್ಲಿ ಅಗಲ ಉದ್ದಕ್ಕಿಂತ ಕಡಿಮೆ ಇರೋದ್ರಿಂದ ನಾವು ಆಯ್ಕೆ 16 ನಾವು ಆಯ್ಕೆ ಮಾಡ್ಕೋಬಹುದು. ಅಂದ್ರೆ ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿದೆ. ಮೂರನೆಯ ಪ್ರಶ್ನೆ, ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ 25 ವಿದ್ಯಾರ್ಥಿಗಳಲ್ಲಿ 8 ಮಂದಿ ಹುಡುಗಿಯರು. ಅದರಲ್ಲಿ ಹುಡುಗ ಜಯಶಾಲಿಯಾಗುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ಒಟ್ಟು ವಿದ್ಯಾರ್ಥಿಗಳು 25, 25ರಲ್ಲಿ 8 ಮಂದಿ ಹುಡುಗಿಯರಿದ್ದಾರೆ. ಅಂದ್ರೆ ಹುಡುಗರ ಸಂಖ್ಯೆ ಎಷ್ಟಾಗುತ್ತಂದ್ರೆ 25ರಲ್ಲಿ 8 ಕಳೆದು ಬಿಟ್ರೆ ನಮಗೆ 17 ಸಿಗುತ್ತೆ. ಇದು 17 ಹುಡುಗರ ಸಂಖ್ಯೆ ಆಯಿತು. ಅಂದ್ರೆ ಹುಡುಗ ಜಯಶಾಲಿಯಾಗುವ ಸಂಭವನೀಯತೆ ಅಂತ ಕೇಳಿರೋದ್ರಿಂದ
ಒಟ್ಟು 17 ಹುಡುಗರಿದ್ರೆ ಒಟ್ಟು ವಿದ್ಯಾರ್ಥಿಗಳನ್ನು ನಾವು ಕೆಳಗಡೆ ಬರೆದ್ರೆ ಅಂದರೆ ಛೇದದಲ್ಲಿ ಬರೆದ್ರೆ ಅಂದರೆ ಇದು ಎನ್ ಆಫ್ ಇ ಆಗಿರುತ್ತೆ, ಇದು ಎನ್ ಆಫ್ ಎಸ್ ಆಗಿರುತ್ತೆ ಸಂಭವನೀಯತೆ ಅಂದರೆ 17/25 ಉತ್ತರ ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 4ನೇ ಪ್ರಶ್ನೆ ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಇಲ್ಲಿ x³ + 5 ಇಂಟು ಬ್ರಾಕೆಟ್ 4 - x⁵5 ಅಂತ ಇದೆ. ಬೀಜೋಕ್ತಿಯ ಘಾತ ಸೂಚಿ ಅಥವಾ ಡಿಗ್ರಿ ಅಂತ ಕೇಳಿದ್ರೆ ಇಲ್ಲಿ ನಾವು ಏನ್ ಮಾಡೋಣಪ್ಪ ಅಂದ್ರೆ ಇಲ್ಲಿ x⁻3 ಇದೆ, ಇಲ್ಲಿ x⁻5 ಇದೆ. ಇವೆರಡನ್ನ ಗುಣಾಕಾರ ಮಾಡೋಣ ನಾವು. ಅಂದ್ರೆ x⁸ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ನಮಗೆ ಗರಿಷ್ಠ ಘಾತ ಸೂಚಿ ಎಷ್ಟಿದೆಪ್ಪ ಅಂದ್ರೆ 8 ಆಗಿರೋದ್ರಿಂದ ಈ ಒಂದು ಬೀಜೋಕ್ತಿಯ ಘಾತ ಸೂಚಿ 8 ಆಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿದೆ. 12ನೇ ಪ್ರಶ್ನೆ ಅಂದ್ರೆ ಸ್ನೇಹಿತರೆ ಇಲ್ಲಿ ನಿಮಗೆ 5 ರಿಂದ 11 ಪ್ರಶ್ನೆಗಳು 11ರವರೆಗಿನ ಪ್ರಶ್ನೆಗಳು ವಿಜ್ಞಾನದ ಪ್ರಶ್ನೆಗಳಾಗಿರುತ್ತೆ. ನಾನು ಈ ವಿಡಿಯೋದಲ್ಲಿ ಕೇವಲ ಗಣಿತ ವಿಷಯದ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀನಿ. ಹಾಗಾಗಿ ವಿಜ್ಞಾನದ ಪ್ರಶ್ನೆಗಳನ್ನ ಕೈ ಬಿಟ್ಟಿರ್ತೀನಿ. ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ನೇರವಾಗಿ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಹಾಕೊಂಡಿದ್ದೀವಿ. ಇಲ್ಲಿ 4 + 3 + 9/4 ಗುಣೋತ್ತರ ಶ್ರೇಣಿಯ ಅನಂತ ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ಮೊತ್ತ ಎಷ್ಟಾಗುತ್ತೆ ಅಂತ. ಅಂದ್ರೆ Sn = a/1 - 6 ಇದು ಏನಪ್ಪಾ ಅಂದ್ರೆ ಗುಣೋತ್ತರ ಶ್ರೇಣಿಯ ಅನಂತ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಆಗಿದೆ. ಹಾಗಾದ್ರೆ ಇಲ್ಲಿ a ಎಷ್ಟಾಗುತ್ತಂದ್ರೆ 4 ಆಗುತ್ತೆ. a 4 ಆಗುತ್ತೆ. ಹಾಗಾದ್ರೆ r ಎಷ್ಟಿರುತ್ತಂದ್ರೆ ಇಲ್ಲಿ a2/a1 ಆಗಿರುತ್ತೆ. ಅಂದ್ರೆ a2 3 ಇದೆ, a1 4 ಇದೆ. ಈಗ ಈ ಫಾರ್ಮುಲಾದಲ್ಲಿ ಇವನ್ನ ತುಂಬ್ತಾ ಹೋದ್ರೆ a 4 ಇದೆ ಬೈ 1 - 3/4 ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ 4 ಇಲ್ಲಿ ಲಸ ತೆಗೆದ್ರೆ ಇದಕ್ಕೆ 4 ಬರುತ್ತೆ. ಅಂದ್ರೆ 4 × 1 4, 4ರಲ್ಲಿ 3 ಕಳೆದ್ರೆ 1 ಆಗುತ್ತೆ. ಇದು 1/4 ಆಗುತ್ತೆ. ನೆಕ್ಸ್ಟ್ ಈ ಅಂಶ ಛೇದದಲ್ಲಿ ಇರ್ತಕ್ಕಂಥ ಛೇದ ಅಂಶಕ್ಕೆ ಹೋಗುತ್ತೆ. ಅಂದ್ರೆ ಇದು 4 × 4 ಆಗುತ್ತೆ. ಅಂದ್ರೆ 16. ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ. 13ನೇ ಪ್ರಶ್ನೆ 2017 ಫ್ಯಾಕ್ಟೋರಿಯಲ್ ಅಂತ ಇದೆ ಹೌದಾ. ಸರಿ 2017 P0 ಅದ ಬೆಲೆಯು ಅಂತ ಕೇಳಿದ್ರೆ ಇಲ್ಲಿ ಇದರ ಬೆಲೆಯನ್ನ ಎಷ್ಟು ಯಾವ ರೀತಿ ಕಂಡುಹಿಡಿಬೇಕು ಅಂತಂದ್ರೆ ಇಲ್ಲಿ ನೋಡ್ರಿ NP0 ಆದಾಗ ಇದರ ಬೆಲೆ ಎಷ್ಟಿರುತ್ತಂದ್ರೆ ಸ್ನೇಹಿತರೆ 1 ಆಗಿರುತ್ತೆ. ಇದು ಈಗ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇದೇ ರೂಪದಲ್ಲಿದೆ. ಹಾಗಾಗಿ ಇದರ ಬೆಲೆ ಎಷ್ಟಿರುತ್ತಪ್ಪ ಅಂದ್ರೆ 1 ಆಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿರುತ್ತೆ. ಇಲ್ಲಿ ಇನ್ನೂ ಕೆಲವೊಂದು ಫಾರ್ಮುಲಾ ನೋಡ್ತಾ ಹೋದ್ರೆ ಅಂದ್ರೆ NP1 ಆದಾಗ ಇದರ ಬೆಲೆ n ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ NPn ಆದಾಗ ಅದರ ಬೆಲೆ n⁴ ಆಗಿರುತ್ತೆ ಸ್ನೇಹಿತರೆ. ಇವು ಮೂರು ನಿಮಗೆ ಸೂತ್ರಗಳು ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ನಾನು ಇಲ್ಲೇ ಹೇಳಿದ್ದೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. cot θ = y/x ಆದರೆ cos θ + sin θ / cos θ - sin θ ದ ಬೆಲೆಯು ಅಂತ ಕೇಳಿದ್ದಾರೆ. ಇಲ್ಲಿ cot θ ಅಂದ್ರೆ cos θ / sin θ ಆಗುತ್ತೆ. ಇದು ಬೆಲೆ ಕೊಟ್ಟಿದ್ರು ಅವರು y/x ಅಂತ. ಅಂದ್ರೆ cos θ ಇರದ ಬೆಲೆ y ಆಗಿದ್ರೆ sin θ ದ ಬೆಲೆ x ಆಗಿರುತ್ತೆ. ನಾವು ಈ y ಮತ್ತು x ಗಳನ್ನ ಇಲ್ಲಿ ತುಂಬಿದ್ರೆ ಏನಾಗುತ್ತೆ ನೋಡ್ರಿ. cos ಅಂದ್ರೆ y + x / y - x ಅಂದ್ರೆ ಆಪ್ಷನ್ ಬಿ ಸರಿಯಾದ ಆಯ್ಕೆಯಾಗಿದೆ. 18ನೇ ಪ್ರಶ್ನೆ ತ್ರಿಭುಜ ABC ನಲ್ಲಿ
ಡಿಇ ಸಮಾಂತರ ಬಿ ಸಿ ಆಗಿ ಎಡಿ ಈಕ್ವಲ್ ಟು 2.4 ಸೆಂಟಿಮೀಟರ್, ಎಇ ಈಕ್ವಲ್ ಟು 3.7 ಸೆಂಟಿಮೀಟರ್ ಮತ್ತು ಇಸಿ ಈಕ್ವಲ್ ಟು 4.8 ಸೆಂಟಿಮೀಟರ್ ಆಗಿದ್ದರೆ ಎ ಬಿ ಈಕ್ವಲ್ ಟು ಅಂತ ಕೇಳಿದರೆ, ಅಂದರೆ ಎ ಬಿ ಸಿ ಒಂದು ತ್ರಿಭುಜ. ಈ ತ್ರಿಭುಜದಲ್ಲಿ ಡಿಇ ಸಮಾಂತರ ಬಿ ಸಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವರು ಬೆಲೆಗಳನ್ನು ಕೊಟ್ಟಿದ್ದಾರೆ. 2 ಎ ಡಿ 2.4 ಇದೆ, ಎಇ 3.2 ಇದೆ, ಇ ಸಿ 4.8 ಅಂತ ಇದೆ. ಅದೇ ರೀತಿ ಅವ್ರು ಕೇಳಿದ್ದು ಎ ಬಿ ಎಷ್ಟಿದೆ ಅಂತ ಕೇಳಿದ್ರೆ, ಅಂದರೆ ನಾವು ಮೊದಲು ಬಿ ಡಿಯನ್ನು ಕಂಡುಹಿಡಿದು ಎ ಡಿ ಪ್ಲಸ್ ಬಿ ಡಿಯನ್ನು ನಾವು ಕೂಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಎ ಬಿಯ ಬೆಲೆ ಸಿಗುತ್ತೆ. ಈಗ ನಾವಿಲ್ಲಿ ಥೇಲ್ಸ್ ಪ್ರಮೇಯವನ್ನು ಅಪ್ಲೈ ಮಾಡಿದರೆ ಎ ಡಿ ಬೈ ಬಿ ಡಿ ಈಕ್ವಲ್ ಟು ಎಇ ಬೈ ಇ ಸಿ ಆಗುತ್ತೆ. ಇಲ್ಲಿ ಬೆಲೆಗಳನ್ನು ತುಂಬಿದರೆ ಇದು 2.4 ಬೈ ಬಿ ಡಿ ಈಕ್ವಲ್ ಟು 3.2 ಬೈ 4.8. ಈಗ ಬಿ ಡಿ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ಇದನ್ನು ಗುಣಾಕಾರ ಮಾಡಿದರೆ 2.4 ಇಂಟು 4.8. ಇಲ್ಲಿ ಇದನ್ನು ಓರೆ ಗುಣಾಕಾರ ಮಾಡಿದರೆ ಬಿ ಡಿ ಇಂಟು 3.2 ಆಗುತ್ತೆ. ಬಿ ಡಿಯನ್ನು ಅಷ್ಟು ಉಳಿಸ್ಕೊಂಡು 3 ಈ ಕಡೆ ತೊಗೊಂಬಂದರೆ 3.2 ಆಗುತ್ತೆ. ಈ ಪಾಯಿಂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡ್ರಿ 32 ಆಗುತ್ತೆ, ಇಲ್ಲಿ 48 ಆಗುತ್ತೆ. 16 ಎಳೆ 32, 16 ಮೂರಲೆ 48 ಆಗುತ್ತೆ. ನೆಕ್ಸ್ಟ್ 2.2 ಅಂದರೆ 1.2 ಆಗುತ್ತೆ. ಗುಣಾಕಾರ ಮಾಡಿದ್ರೆ ನಮಗೆ ಉತ್ತರ 3 ಎಳೆ 6 3 ಅಂದರೆ 3.6 ಆಗುತ್ತೆ. ಅಂದರೆ ಬಿ ಡಿ ಬೆಲೆ ಎಷ್ಟಾಗುತ್ತೆ ಅಂದರೆ 3.6. 2.4 ಮತ್ತು 3.6 ಅನ್ನು ಕೂಡಿಸಿದ್ರೆ ನಮಗೆ ಉತ್ತರ 6 ಬರುತ್ತೆ. ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. 19ನೇ ಪ್ರಶ್ನೆ. ಒಂದು ವರ್ಗದಲ್ಲಿನ ಸಮಮಿತಿಯ ಅಕ್ಷಗಳ ಸಂಖ್ಯೆ ಅಂತ ಒಂದು ಸ್ಕ್ವೇರ್ ಇದೆ, ಅಂದರೆ ವರ್ಗ. ಇಲ್ಲಿ ಸಮಮಿತಿಯ ಸಂಖ್ಯೆಗಳನ್ನು ಯಾವ ರೀತಿಗೆ ಹಾಕ್ಬೋದು ನಾವು ಅಂದರೆ, ಇದು ಒಂದಾಗಿರುತ್ತೆ, ನೆಕ್ಸ್ಟ್ ಇದು ಒಂದು ಎಳಿಬೋದು, ನಾವು ಸ್ವಲ್ಪ ಇದು ಒಂದು ಎಳಿಬೋದು, ನೆಕ್ಸ್ಟು ಇದನ್ನೊಂದು ಎಳಿಬೋದು. ಅಂದರೆ ನಮಗೆ 1 2 3 ನೆಕ್ಸ್ಟು 4 ಬರುತ್ತೆ. ಅಂದರೆ 4 ಸಮಮಿತಿ ಅಕ್ಷಗಳನ್ನು ನಾವು ಎಳಿಬೋದು. ಹಾಗಾಗಿ ಆಪ್ಷನ್ ಎ 4. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳಿದರೆ, ಸರಿಯಲ್ಲ ಅಂತ. ಆಯತವು ಒಂದು ವರ್ಗವಾಗಿರುವುದಿಲ್ಲ. ಇದು ಸರಿ ಇದೆ, ಯಾಕಂದ್ರೆ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಇರುತ್ತೆ. ಜೊತೆಗೆ ಇಲ್ಲಿ ಅದು ವರ್ಗವಾಗಿರೋದಿಲ್ಲ ಅಂತ ಕೇಳಿದ್ರೆ, ಯಾಕಂದ್ರೆ ಇಲ್ಲಿ ಎಲ್ಲಾ ಬಾಹುಗಳು ಸಮ ಇರುತ್ತೆ. ತ್ರಾಪಿಜ್ಯವು ಒಂದು ಸಮಾಂತರ ಚತುರ್ಭುಜ. ಇದು ತ್ರಾಪಿಜ್ಯ. ಸಮಾಂತರ ಚತುರ್ಭುಜ ಅಂದ್ರೆ ಇಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮ ಇರಬೇಕು ಮತ್ತು ಸಮಾಂತರ ಇರಬೇಕು. ಆದ್ರೆ ಇಲ್ಲಿ ಒಂದು ಜೊತೆ ಬಾಹುಗಳು ಮಾತ್ರ ಸಮಾಂತರ ಇರುತ್ತೆ, ಆದ್ರೆ ಸಮ ಇರಲ್ಲ. ಹಾಗಾಗಿ ತ್ರಾಪಿಜ್ಯವು ಒಂದು ಸಮಾಂತರ ಚತುರ್ಭುಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಪ್ಷನ್ ಬಿ ಸರಿಯಾದ ಆಯ್ಕೆಯಾಗಿದೆ. 25ನೇ ಪ್ರಶ್ನೆ. ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆಗಳ ಲಸ. ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಎಷ್ಟು ಅಂದ್ರೆ 2. ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ ಅಂದ್ರೆ ಅದು 4 ಆಗಿರುತ್ತೆ. ಈ 2 ಮತ್ತು 4ರ ಲಸ ಎಷ್ಟಾಗುತ್ತೆ ಅಂದ್ರೆ 4 ಇರುತ್ತೆ ಸ್ನೇಹಿತರೆ. ನೋಡ್ರಿ, ಇಲ್ಲಿ 2 ಸಂಖ್ಯೆಗಳನ್ನ ಕೊಟ್ಟಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಭಾಗ ಆಗಿದ್ರೆ ಆ ದೊಡ್ಡ ಸಂಖ್ಯೆ ಏನಾಗುತ್ತಪ್ಪ ಅಂದ್ರೆ ಇದು ಲಸ ಆಗಿರುತ್ತೆ. ಅದೇ ರೀತಿ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಭಾಗ ಆದ್ರೆ ಆ ಚಿಕ್ಕ ಸಂಖ್ಯೆ ಏನಾಗಿರುತ್ತೆ ಅಂದ್ರೆ ಮಸ ಆಗಿರುತ್ತೆ. ಇಲ್ಲಿ ನಮಗೆ ಲಸ ಕೇಳಿರೋದ್ರಿಂದ ಲಸ ಎಷ್ಟಾಗುತ್ತೆ ಅಂದ್ರೆ 4 ಆಗಿರುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಇಲ್ಲಿ ನೋಡ್ರಿ, ಎಕ್ಸ್ ನ ಬೆಲೆ ಅಂತ ಕೇಳಿದ್ರೆ ಎಕ್ಸ್ ಅನುಪಾತ 3 = 15 ಅನುಪಾತ 5 ಆದ್ರೆ ಎಕ್ಸ್ ನ ಬೆಲೆ ಅಂತ ಕೇಳಿದ್ರೆ, ಇಲ್ಲಿ ನಾವು ಈಗ ಇದನ್ನ ಕ್ಯಾನ್ಸಲ್ ಮಾಡೋಣ. 5 1 5 3. ಈಗ ಇವೆರಡನ್ನ ಗುಣಾಕಾರ ಮಾಡಿದ್ರೆ ನಮಗೆ ಇಲ್ಲಿ 1 ಇರುತ್ತೆ. 1 × x ಅಂದ್ರೆ x ಆಗುತ್ತೆ = ನೆಕ್ಸ್ಟ್ ಇವು ಎರಡನ್ನು ಗುಣಾಕಾರ ಮಾಡೋಣ. 3 × 3 ಎಷ್ಟಾಗುತ್ತೆ ಅಂದ್ರೆ 9 ಆಗುತ್ತೆ. ಅಂದ್ರೆ
ಅಂತ್ಯ ಪದಗಳ ಗುಣಲಬ್ಧ ಈಕ್ವಲ್ ಟು ಮಧ್ಯ ಪದಗಳ ಗುಣಲಬ್ಧ ಆಗಿರುತ್ತೆ. ಅಂದರೆ x ಬೆಲೆ 9 ಆಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. 27ನೇ ಪ್ರಶ್ನೆ ಅತ್ಯಂತ ಸರಳವಾಗಿರುವಂತಹ ಪ್ರಶ್ನೆ. ಕರ್ಣಿ ರೂಟ್ 5 ಇದರ ಕ್ರಮ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ರೂಟ್ ಎ ಇದೆ ಅಂದರೆ ಇಲ್ಲಿ n ಅಂತ ಇರುತ್ತೆ. ಅಂದರೆ ಇಲ್ಲಿ 2 ಇರ್ಬೋದು, 3 ಇರ್ಬೋದು. ಇದಕ್ಕೆ ನಾವು ಕರಣೀಯ ಅಂತ ಕರಿತೀವಿ. ಹೇಗೆ ಇದಕ್ಕೆ n ಗೆ ಕರಣೀಯ ಕ್ರಮ ಅಂತ ಕರಿತೀವಿ. ಇನ್ನು ಬರೀ ರೂಟ್ ಎ ಅಂತ ಬರೆದ್ರೆ ಅಲ್ಲಿ 2 ಇರುತ್ತೆ. ಅಂದ್ರೆ ಇಲ್ಲಿ ಕರ್ಣೀಯ ಕ್ರಮ ಎಷ್ಟಪ್ಪ ಅಂತಂದ್ರೆ 2 ಆಗಿದೆ. ಆಪ್ಷನ್ ಸಿ ಸರಿಯಾದ ಆಯ್ಕೆ ಆಗಿರುತ್ತೆ. 28ನೇ ಪ್ರಶ್ನೆ ಸ್ವಲ್ಪ ಗೊಂದಲ ಇದೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಎ ಈಕ್ವಲ್ ಟು ಇಲ್ಲಿ ಘನಗಳನ್ನು ಕೊಟ್ಟಿದ್ದಾರೆ. 0 ಪ್ಲಸ್ ಆರ್ ಮೈನಸ್ 2 ಪ್ಲಸ್ ಆರ್ ಮೈನಸ್ 4 ಪ್ಲಸ್ ಆರ್ ಮೈನಸ್ 6 ಪ್ಲಸ್ ಆರ್ ಮೈನಸ್ 6 ಅಂಡ್ ಸೊ ಆನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 5 ಬಿಲಾಂಗ್ಸ್ ಟು ಎ ಅಂತ ಕೊಟ್ಟಿದ್ದಾರೆ. ಆದರೆ ಅಂತ ಕೇಳಿದ್ರಿಂದ ಅಂದ್ರೆ 5 ಎ ಗಣಕ್ಕೆ ಸೇರಿಲ್ಲ, ಹೌದಾ? ಆದ್ರೆ ಇಲ್ಲಿ ಇದು ಸೇರಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 10 ಬಿಲಾಂಗ್ಸ್ ಟು ಎ ಅಂದ್ರೆ 10 ಎ ಗಣಕ್ಕೆ ಸೇರಿರುತ್ತೆ. ಅದೇ ರೀತಿ 16 ಎ ಗುಣಕ್ಕೆ ಸೇರಿದೆ, ಎ ಗಣಕ್ಕೆ ಸೇರಿದೆ. ಮೈನಸ್ 16 ಎ ಗಣಕ್ಕೆ ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಪ್ಲಸ್ ಆರ್ ಮೈನಸ್ ಇರೋದ್ರಿಂದ ಇವೆಲ್ಲ ಸಮ ಸಂಖ್ಯೆಗಳು. 16 ಕೂಡ ಸಮ ಸಂಖ್ಯೆ, ಪ್ಲಸ್ ಆರ್ ಮೈನಸ್ ಅಂತ ಕೇಳೋದ್ರಿಂದ ಇದು ಮೈನಸ್ 16 ಕೂಡ ಎ ಗಣಕ್ಕೆ ಸೇರಿರ್ತತಿ. ಹಾಗಾಗಿ ಈ ಪ್ರಶ್ನೆಯಲ್ಲಿ ಸ್ವಲ್ಪ ಗೊಂದಲ ಇದೆ ಸ್ನೇಹಿತರೆ. ಹಾಗಾಗಿ ನಾನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಿಲ್ಲ, ಹಾಗೆ ಬಿಟ್ಟಿದ್ದೀನಿ. 29ನೇ ಪ್ರಶ್ನೆ. ಮಾಡ್ಯೂಲ್ ಎ ಮೈನಸ್ ಬಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆದಾಗ ಮಾತ್ರ ಎ ರಿಲೇಷನ್ ಟು ಬಿ ಎಂದು ವ್ಯಾಖ್ಯಾನಿಸಲ್ಪಟ್ಟ ಎಲ್ಲ ವಾಸ್ತವ ಸಂಖ್ಯೆಗಳ ಗಣ ಐಆರ್ ಮೇಲೆ ಆರ್ ಒಂದು ಸಂಬಂಧವಾಗುತ್ತದೆ. ಆಗ ಆರ್ ಪ್ರತಿಫಲನ ಮತ್ತು ಸಮಮಿತಿ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ನಾವು ಪ್ರತಿಫಲನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರತಿಫಲನ ಅಂತ ಅಂದ್ರೆ ಇದು ಎ ಆರ್ ಎ ಆಗಿರಬೇಕು. ಅಂದ್ರೆ ಇಲ್ಲಿ ಎ ಜಾಗದಾಗ ಎ, ಬಿ ಜಾಗದಾಗ ಎ ಅಂತ ತಗೊಳ್ಳೋಣ. ಇದ್ರ ಉತ್ತರ ಎಷ್ಟಾಗುತ್ತಂದ್ರೆ 0 ಆಗುತ್ತೆ. ಇದು 0ಗಿಂತ ಕಡಿಮೆ ಇದೆ, ಹೌದಾ? ಅಂದ್ರೆ 0 ಇದೆಲ್ಲ 1ಕ್ಕಿಂತ ಕಡಿಮೆ ಇದೆ. ಅಂದ್ರೆ ಇದು ಪ್ರತಿಫಲನ ನಿಯಮ ಆಗಿರುತ್ತೆ. ನೆಕ್ಸ್ಟ್ ಸಮಮಿತಿ ಅಂತ ತಗೊಂಡ್ರೆ ಇಲ್ಲಿ ಎ ಮೈನಸ್ ಬಿ ಮಾಡಲು ಈಕ್ವಲ್ ಟು ಬಿ ಮೈನಸ್ ಎ ಮಾಡಲು ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಗಿರಬೇಕು. ಅಂದ್ರೆ ಇಲ್ಲಿ ಇದನ್ನು ನಾವು ಎ ಮೈನಸ್ ಬಿ ಮಾಡಲು ಈಕ್ವಲ್ ಟು ಮೈನಸ್ ಆಫ್ ಎ ಮೈನಸ್ ಬಿ ಮಾಡಲು ಅಂತ ತಗೋಬಹುದು. ಇಲ್ಲಿ ನಾವು ಮಾಡಲು ಅಂತ ಇರೋದ್ರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಎ ಮೈನಸ್ ಬಿ ಅನ್ನ ನಾವು ಮೈನಸ್ ಚಿಹ್ನೆ ನೆಗ್ಲೆಕ್ಟ್ ಮಾಡ್ತೀವಿ. ಇದು ಏನಾಗಿರ್ತೈತಪ್ಪ ಅಂದ್ರೆ ಯಾವಾಗಲೂ 1ಕ್ಕಿಂತ ಕಡಿಮೆ ಇರುತ್ತೆ. ಅಂದ್ರೆ ಇದು ಪ್ರತಿಫಲನೂ ಹೌದು, ಸಮಮಿತಿನೂ ಹೌದು. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. 30ನೇ ಪ್ರಶ್ನೆ. ಒಬ್ಬ ಅಥ್ಲೀಟ್ ಒಟ್ಟು ಸ್ಪರ್ಧೆಗಳ ಪೈಕಿ 8ರಲ್ಲಿ ಜಯಶಾಲಿಯಾದನು. ಅವನ ಗೆಲುವಿನ ಪ್ರಮಾಣ 40% ಆದರೆ ಒಟ್ಟಾರೆ ಸ್ಪರ್ಧೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ಗೆಲುವಿನ ಪ್ರಮಾಣ 40ರಷ್ಟು ಅಂತಿದ್ರೆ ಅಂದ್ರೆ 100 ಸ್ಪರ್ಧೆಗಳಲ್ಲಿ ಅವನು 40 ಸ್ಪರ್ಧೆಗಳನ್ನ ಗೆಲ್ತಾನೆ ಅಂತ ಅರ್ಥ. ಇಲ್ಲಿ ಅವನು ಗೆದ್ದಿದ್ದು ಏನಪ್ಪಾ ಅಂದ್ರೆ 8 ಸ್ಪರ್ಧೆಗಳಲ್ಲಿ ಗೆದ್ದಿದ್ದಾನೆ. ಆದ್ರೆ ಒಟ್ಟು ಸ್ಪರ್ಧೆಗಳು ಎಷ್ಟು ಇದಾವೆ ಅಂತ ಕಂಡುಹಿಡಿಯಬೇಕಾಗಿದೆ. ಬಹಳ ಸಿಂಪಲ್. ಇದನ್ನು ಓರೆ ಗುಣಾಕಾರ ಮಾಡಿದ್ರೆ 100 × 8 ಆಗುತ್ತೆ. ಬೈ ಇದನ್ನು ಓರೆ ಗುಣಾಕಾರ ಮಾಡಿದ್ರೆ x ಈಸ್ ಈಕ್ವಲ್ ಟು ಇದು 40 ಇಲ್ಲಿ ಬರುತ್ತೆ. 40ರಿಂದ ಭಾಗಿಸೋಣ. ನೋಡಿ
0 0 ಕ್ಯಾನ್ಸಲ್ ಮಾಡ್ರೆ 4 1 4 2 ಅಂದರೆ 10 × 2 ಎಷ್ಟಾಗುತ್ತೆ ಅಂದರೆ 20 ಆಗುತ್ತೆ. ಅಂದರೆ ಇಲ್ಲಿ ಒಟ್ಟು ಸ್ಪರ್ಧೆಗಳ ಸಂಖ್ಯೆ ಎಷ್ಟದಪ್ಪ ಅಂದರೆ 20 ಆಗಿರುತ್ತೆ. ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿದೆ. 31ನೇ ಪ್ರಶ್ನೆ, 5 ಪೆನ್ನುಗಳ ಮಾರಾಟ ಬೆಲೆಯು 4 ಪೆನ್ನುಗಳ ಅಸಲು ಬೆಲೆಗೆ ಸಮವಾಗಿದ್ದರೆ ಪ್ರತಿಶತ ಲಾಭ ಅಥವಾ ನಷ್ಟವು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಮಾರಾಟ ಬೆಲೆಯನ್ನು ನಾವು ಏನು ಮಾಡಬೇಕು ಅಂದರೆ ಸೆಲ್ಲಿಂಗ್ ಪ್ರೈಸ್ SP ಅಂತ ಶಾರ್ಟ್ ಆಗಿ ತಗೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಅಸಲು ಬೆಲೆ ಅಂದರೆ ಏನಪ್ಪಾ ಅಂದರೆ ಮಾರ್ಕೆಟ್ ಪ್ರೈಸ್ ಅಥವಾ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ, CP. ಇದನ್ನು ನಾವು ಕಂಡುಹಿಡಿಬೇಕಂದ್ರೆ ಇಲ್ಲಿಗ CP ಬೈ SP ಇವೆರಡರ ವ್ಯತ್ಯಾಸ ಎಷ್ಟಿದೆ ಅನ್ನೋದು ನೋಡಬೇಕು. ಇದು ಎರಡರ ವ್ಯತ್ಯಾಸ ಒಂದಕ್ಕಿಂತ ದೊಡ್ಡದಿದ್ರೆ, ಇದು ಏನಾಗಿರುತ್ತೆ ಅಂದರೆ ಲಾಭ ಆಗಿರ್ತೈತಿ. ಒಂದು ವೇಳೆ ಇದು ಲೆಸ್ ದೆನ್ 1 ಆಗಿದ್ರೆ, ಒಂದಕ್ಕಿಂತ ಕಡಿಮೆ ಆಗಿದ್ರೆ ಅದು ನಷ್ಟ ಆಗಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ 4 CP ಎಷ್ಟಿದೆ ಅಂದರೆ 4 ಇದೆ, SP ಎಷ್ಟಿದೆ ಅಂದರೆ 5 ಇದೆ. ಇದರ ಅನುಪಾತ ಕಂಡು ಹಿಡಿದ್ರೆ ನಮಗೆ ಎಷ್ಟಾಗುತ್ತೆ ನೋಡ್ರಿ, ವ್ಯತ್ಯಾಸ ಎಷ್ಟಾಗುತ್ತೆ ಅಂದರೆ 1 ಆಗುತ್ತೆ. ಈ 1 ಅನ್ನೋದು ನೋಡ್ರಿ ಇದು ಒಂದಕ್ಕಿಂತ ಕಡಿಮೆ ಇರುತ್ತೆ. ಅಂದರೆ 4ರಲ್ಲಿ ಇದನ್ನು ಕಳೆದ್ರೆ ಏನಾಗುತ್ತೆ -1 ಬರುತ್ತೆ, ಒಂದಕ್ಕಿಂತ ಕಡಿಮೆ ಆಗಿರುತ್ತೆ. ಅಂದರೆ ಇಲ್ಲಿ ನಮಗೆ ನಷ್ಟ ಆಗಿದೆ. ಹಾಗಾದ್ರೆ ಇದನ್ನು ಯಾವ ರೀತಿ ಕಂಡುಹಿಡಿಬೇಕು? ಶೇಕಡ ನಷ್ಟವನ್ನು ಯಾವ ರೀತಿ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಇಲ್ಲಿ 1 - 4/5 ಇಂಟು 100. ನೋಡ್ರಿ 5 1 5, 5ರಾಗ 4 ಕಳೆದ್ರೆ 1 ಆಗುತ್ತೆ. 1/5 ಇಂಟು 100, 5 1 5 2 ಅಂದರೆ 20ರಷ್ಟು ನಷ್ಟ ಆಗಿದೆ ಅಂತ. ಶೇಕಡ 20ರಷ್ಟು ನಷ್ಟ. ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿರುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸತ್ಯ ಅಂತ ಕೇಳಿದ್ರೆ, ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗಬಹುದು. ತಪ್ಪು, ಏಕೆಂದರೆ ಒಂದು ಬಿಂದುವಿನ ಮೂಲಕ ನಾವು ಅನಂತ ಸರಳ ರೇಖೆಗಳನ್ನು ಎಳೆಯಬಹುದು. ನೆಕ್ಸ್ಟ್, 2 ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ರೇಖೆಗಳು ಹಾದು ಹೋಗುತ್ತವೆ. ಸಾಧ್ಯ ಇಲ್ಲ, ಯಾಕಂದ್ರೆ 2 ಬಿಂದುಗಳ ಮೂಲಕ ಕೇವಲ ಒಂದು ರೇಖೆ ಮಾತ್ರ ಹಾದು ಹೋಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ಕೂಡ ಅಲ್ಲ. 2 ವೃತ್ತಗಳು ಸಮ ಆದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುವುದಿಲ್ಲ. ಇದು ಕೂಡ ತಪ್ಪು, ಯಾಕಂದ್ರೆ ವೃತ್ತಗಳು ಸಮ ಆಗಬೇಕಂದ್ರೆ ತ್ರಿಜ್ಯಗಳು ಕೂಡ ಸಮ ಆಗಿರಬೇಕು. ನೆಕ್ಸ್ಟ್ 4ನೇ ಆಪ್ಷನ್, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು, ಅಂದ್ರೆ ಒಂದು ರೇಖೆ ಇದೆ, ಇದು ಅಂತ್ಯ ಆಗಿದೆ, ಇದನ್ನ ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಬಹುದು ಅಂತ ಹೇಳಿದರೆ ಸರಿಯಾದ ಆಯ್ಕೆಯಾಗಿದೆ. ಅಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. 39, ಬಹುಪದೋಕ್ತಿ P of x = Cx plus d ದ ಶೂನ್ಯತೆಯು ಅಂತ ಕೇಳಿದರೆ, ಶೂನ್ಯತೆ ಅಂದ್ರೆ Px ಬೆಲೆ 0 ಇರ್ತದೆ. Cx plus d, ಈಗ ಶೂನ್ಯತೆ ಅಂದ್ರೆ x ಬೆಲೆ ಕಂಡಿಬೇಕು. x = ಪ್ಲಸ್ ಡಿ ಅನ್ನ ಈ ಕಡೆ ತಗೊಂಡ್ಬಂದ್ರೆ -d ಆಗುತ್ತೆ ಬೈ c ಆಗಿರುತ್ತೆ. ಅಂದ್ರೆ ಶೂನ್ಯತೆ -d/c. ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ. 40ನೇ ಪ್ರಶ್ನೆ, ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ. ದತ್ತ ಚಿತ್ರದಲ್ಲಿನ ಬಹುಪದೋಕ್ತಿ f of x ದ -2 ಮತ್ತು 2ಗಳ ನಡುವಿನ ಶೂನ್ಯತೆಗಳ ಸಂಖ್ಯೆ. ಇಲ್ಲಿ -2 ಇಲ್ಲಿದೆ, +2 ಇಲ್ಲಿದೆ. ಇವು ಎರಡರ ನಡುವೆ ಇರತಕ್ಕಂಥ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅಂದ್ರೆ ಈ ರೇಖೆ x ಅಕ್ಷವನ್ನ ಎಷ್ಟು ಬಿಂದುಗಳಲ್ಲಿ ಹಾದು ಹೋಗಿದೆ ಅನ್ನೋದು ಗಮನಿಸಬೇಕು. ಅಂದ್ರೆ ಆ ಬಿಂದುಗಳು ಇಲ್ಲೊಂದಿದೆ, ನೆಕ್ಸ್ಟ್ ಇಲ್ಲೊಂದಿದೆ. ಈ ಎರಡೂ ಬಿಂದುಗಳು -2 ಮತ್ತು +2 ನಡುವೆ ಇರೋದ್ರಿಂದ ನಮಗೆ ಇಲ್ಲಿ 1 ಮತ್ತು 2 ಶೂನ್ಯತೆಗಳು ಇಲ್ಲಿ ಇದಾವು. ಅಂದ್ರೆ ಆಪ್ಷನ್ ಎ ಸರಿಯಾದ ಆಯ್ಕೆಯಾಗಿದೆ. ಮೂಲ ಬಿಂದು
ಜೀರೋದ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗಬಹುದು ಅಂತ ಕೇಳಿದರೆ, ಇದು ಮೂಲ ಬಿಂದು. ಇದರ ಮೂಲಕ ಎಷ್ಟು ರೇಖೆಗಳು ಹಾದು ಹೋಗಬಹುದು ಅಂದ್ರೆ ಅನಂತವಾಗಿ ಅನೇಕ ಬಿಂದುಗಳು ಹಾದು ಹೋಗಬಹುದು. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಆಯ್ಕೆಯಾಗಿದೆ. ಇಲ್ಲಿ ತ್ರಿಭುಜದ ಲಂಬ ರೇಖೆಗಳು ಒಂದಕ್ಕೊಂದು ಛೇದಿಸಿ ಸಂಧಿಸುವ ಬಿಂದು. ಅಂದ್ರೆ ತ್ರಿಭುಜದ ಲಂಬ ರೇಖೆಗಳು ಅಂದ್ರೆ ಎತ್ತರಗಳಾಗಿರುತ್ತೆ. ಆ ಎತ್ತರಗಳು ಒಂದಕ್ಕೊಂದು ಛೇದಿಸಿ, ಇಲ್ಲಿದೆಯಲ್ಲ ಈ ಚಿತ್ರದಲ್ಲಿ ಗಮನಿಸಬಹುದು ನೀವು. ಈ ತ್ರಿಭುಜದ ಲಂಬ ರೇಖೆ ಅಂದ್ರೆ ಎತ್ತರಗಳು. ಈ ರೇಖೆಗಳು ಛೇದಿಸಿದಾಗ ಉಂಟಾಗ್ತಕ್ಕ ಸಂಧಿಸುವ ಬಿಂದು ಅಲ್ಲ, ಈ ಬಿಂದುವಿಗೆ ನಾವು ಲಂಬ ಕೇಂದ್ರ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಎ ಸರಿಯಾದ ಆಯ್ಕೆಯಾಗಿದೆ. ಹಾಗಾದ್ರೆ ಗುರುತ್ವ ಕೇಂದ್ರ, ಅಂತಃಕೇಂದ್ರ, ಪರಿಕೇಂದ್ರ ಎಂದ್ರೆ ಏನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಗುರುತ್ವ ಕೇಂದ್ರ ಅಂತ ಇಲ್ಲಿ ತ್ರಿಭುಜದ ಬಾಹುಗಳ ಮಧ್ಯ ಬಿಂದುಗಳನ್ನ ಮತ್ತು ಅದರ ಅಭಿಮುಖ ಬಿಂದುವಿಗೆ ಎಳೆದಾಗ, ಅಂದ್ರೆ ಮಧ್ಯ ಬಿಂದುಗಳಿಂದ ಅಭಿಮುಖ ಬಿಂದುವಿಗೆ ಎಳೆದಿರ್ತಕ್ಕಂಥ ಎಲ್ಲಾ ರೇಖೆಗಳನ್ನ ಎಳೆದಾಗ ಒಂದು ಬಿಂದುವಿನಲ್ಲಿ ಅವು ಛೇದಿಸ್ತವೆ. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಗುರುತ್ವ ಕೇಂದ್ರ ಅಂತ ಕರಿತೀವಿ. ನೆಕ್ಸ್ಟ್ ಅಂತಃಕೇಂದ್ರ ಅಂತಂದ್ರೆ ಏನು? ಇಲ್ಲಿ ಪ್ರತಿ ಕೋನದ ಕೋನಾರ್ಧಕ ರೇಖೆಗಳು ಸಂಧಿಸುವಂತ ಬಿಂದು. ಇದ್ರ ಕೋನಾರ್ಧಕ ರೇಖೆ, ಈ ಕೋನಾರ್ಧಕ ರೇಖೆ, ಈ ಕೋನಾರ್ಧಕ ರೇಖೆಗಳು ಸೇರುತ್ತವಲ್ಲ, ಈ ಪಾಯಿಂಟ್ಗೆ ನಾವು ಅಂತಃಕೇಂದ್ರ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಲ್ಲಿ ಪ್ರತಿ ಬಾಹುವಿನ ಲಂಬಾರ್ಧಕ ರೇಖೆಗಳು, ಅಂದ್ರೆ ಮೂರು ಬಾಹುಗಳ ಲಂಬಾರ್ಧಕ ರೇಖೆಗಳು ಸೇರುವಂತ ಪಾಯಿಂಟ್ ಇದೆಯಲ್ಲ, ಇದಕ್ಕೆ ನಾವು ಪರಿಕೇಂದ್ರ ಅಂತ ಕರಿತೀವಿ ಸ್ನೇಹಿತರೆ. 43ನೇದು ax = b, a ಗತ x = b ಗತ y = c ಗತ z ಮತ್ತು b² = ac ಆದರೆ 1/x + 1/x + 1/z = ಅಂತ ಕೇಳಿದ್ರೆ, ಇಲ್ಲಿ ನಾವು ಈ ಮೂರನ್ನು ಏನಪ್ಪ ಅಂದ್ರೆ =k ಅಂತ ತಗೊಂಡೋಣ. ಅಂದ್ರೆ ನಮಗೆ ಇಲ್ಲಿ a = k ಗತ 1/x ಆಗುತ್ತೆ, b = k ಗತ 1/y ಆಗುತ್ತೆ, ನೆಕ್ಸ್ಟ್ c = k ಗತ 1/z ಆಗುತ್ತೆ. ಈಗ ನಾವು ಇದರಲ್ಲಿ ಈ b² = ac ಒಳಗೆ ಹಾಕಿದ್ರೆ, ಇದ್ರ ಬೆಲೆಗಳನ್ನು ತುಂಬಿದ್ರೆ ಇಲ್ಲಿ k ಗತ 1/y² = a ಅಂದ್ರೆ k ಗತ 1/x ಇಂಟು c ಅಂದ್ರೆ k ಗತ 1/z ಇದೆ. ಇದನ್ನು ನಾವು ಗುಣಾಕಾರ ಮಾಡಿದ್ರೆ ಅಂದ್ರೆ 1 × 2 2/y ಆಗುತ್ತೆ, = k ಗತ ಇಲ್ಲಿ a ಗತ m ಇಂಟು a ಗತ n = a ಗತ m + n ಆಗುತ್ತೆ. ಈ ನಿಯಮವನ್ನು ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಇದು k ಗತ 1/x + 1/z ಆಗುತ್ತೆ. ಇಲ್ಲಿ ನೋಡ್ರಿ, ಆಧಾರ ಸಂಖ್ಯೆಗಳು ಸೇಮ್ ಇದ್ದಾಗ ಘಾತ ಸೂಚಿಗಳು ಆಟೋಮೆಟಿಕ್ ಸೇಮ್ ಇರುತ್ತೆ. ಅಂದ್ರೆ 1/x + 1/z = 2/y ಆಗಿರುತ್ತೆ. ಅಂದ್ರೆ ಆಪ್ಷನ್ ಸಿ 2/y ಸರಿಯಾದ ಉತ್ತರ ಆಗಿದೆ. 44ನೇ ಪ್ರಶ್ನೆ, ಆಯತ ಘನಾಕಾರದ ಒಂದು ನೀರಿನ ತೊಟ್ಟಿಯು 6 ಮೀಟರ್ ಉದ್ದ, 5 ಮೀಟರ್ ಅಗಲ ಮತ್ತು 4.5 ಮೀಟರ್ ಆಳವಿದೆ. ಅದರಲ್ಲಿ ಎಷ್ಟು ಲೀಟರ್ ನೀರು ಹಿಡಿಯುತ್ತದೆ ಅಂತ ಕೇಳಿದ್ರೆ, ಇಲ್ಲೊಂದು 1 ಮೀಟರ್ ಕ್ಯೂಬ್ = 1000 ಲೀಟರ್ ಅಂತ ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ಮೊದಲು ಈ ತೊಟ್ಟಿಯ ಘನಫಲ ಕಂಡಿಡಿಯೋಣ. ಘನಫಲ ಅಂದ್ರೆ ಆಯತದ ಘನಫಲ ಕೇಳಿದ್ರೆ ಅವರು, ಅಂದ್ರೆ ವಾಲ್ಯೂಮ್ LBH ಅಂತ, ಅಂದ್ರೆ L × B × H. ಇಲ್ಲಿ 6 × 5 × 4.5 ಇದೆ. ಈ ಮೂರನ್ನು ಗುಣಾಕಾರ ಮಾಡಿದ್ರೆ ನಮಗೆ 135 ಬರುತ್ತೆ. 135 ಮೀಟರ್ ಕ್ಯೂಬ್ ಬರುತ್ತೆ. ಇಲ್ಲಿ ನಮಗೆ 135 ಮೀಟರ್ ಕ್ಯೂಬ್ ಅಂತಂದ್ರೆ 1000 ಲೀಟರ್ ಅಂತ ಕೇಳಿದ್ರೆ, ಅಂದ್ರೆ 1000ರಿಂದ ಗುಣಾಕಾರ ಮಾಡಬೇಕು. ಆವಾಗ ಇದರ ಉತ್ತರ 135. ಇಲ್ಲಿ 3 0 ಇದ್ರೆ ಬರೆಯೋಣ. 3 0 ಬರೆದ್ರೆ ಏನಾಗುತ್ತೆ ನೋಡ್ರಿ, 1,35,000 ಲೀಟರ್. ಆಪ್ಷನ್ ಬಿ 1,35,000 ಲೀಟರ್ ಸರಿಯಾದ ಆಯ್ಕೆಯಾಗಿರುತ್ತೆ. 45ನೇ ಪ್ರಶ್ನೆ, ವಕ್ರ ಮೇಲ್ಮೈ ವಿಸ್ತೀರ್ಣ 88 ಸೆಂಟಿಮೀಟರ್² ಇರುವ ಒಂದು ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಆದರೆ ಆ ಸಿಲಿಂಡರ್ನ ಪಾದದ ತ್ರಿಜ್ಯವು ಅಂದರೆ
ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಅದು ಅಂದರೆ ಸೂತ್ರ ಏನಪ್ಪ ಅಂದರೆ 2πrh. ಅಂದರೆ ಇದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಇದರ ಬೆಲೆ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಅಂದರೆ 88 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಎತ್ತರನೂ ಕೊಟ್ಟಿದ್ದಾರೆ, ಎಚ್ ಕೊಟ್ಟಿದ್ದಾರೆ. ಬಟ್ ನಾವು ಆರ್ ಕಂಡುಹಿಡಿಬೇಕು. ಇಲ್ಲಿ 2 × 22/7 ಪೈ ಬೆಲೆ. ಆರನ್ನು ಹಾಗೆ ಬರ್ಕೊಂಡು ಕಂಡುಹಿಡಿಬೇಕಾಗಿದೆ. ಎಚ್ ಬೆಲೆ 14 ಕೊಟ್ಟಿದ್ದಾರೆ. ನೆಕ್ಸ್ಟ್ = 88. ಇಲ್ಲಿ ನೋಡ್ರಿ 7 1 7 2. ನೆಕ್ಸ್ಟ್ 2 × 2 4 ಆಗುತ್ತೆ. 22 4 88. ಅಂದರೆ 88 ಕ್ಯಾನ್ಸಲ್ ಆದರೆ r = 1 ಆಗುತ್ತೆ. ಅಂದರೆ 1 ಸೆಂಟಿಮೀಟರ್ ಆಗಿರುತ್ತೆ ಪಾದದ ತ್ರಿಜ್ಯ. ಆಪ್ಷನ್ ಡಿ